ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಆಲೂರು ಪುನರ್ವಸತಿ ಕೇಂದ್ರದಲ್ಲಿ ಇರುವ ಹೊಸ ಬಬ್ಲಾದಿ ಮಠದ ಸದಾಶಿವ ಅಜ್ಜನವರ ಬಂಧನವಾಗಿರುವುದು ಸುಳ್ಳು ಸುದ್ದಿ ಹರಡಿದ್ದು ಭಕ್ತರು ಸುಳ್ಳು ಸುದ್ದಿಗೆ ಕಿವಿ ಕೊಡಬಾರದೆಂದು ಶಿವರುದ್ರಯ್ಯ ಅಜ್ಜನವರು ಹೇಳಿದರು. ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಗರ್ ಸಬಕಾಳಿ ಎಂಬ ವ್ಯಕ್ತಿಯು ಚಕ್ರವರ್ತಿ ಸದಾಶಿವ ಅಜ್ಜನವರ ಒಳ್ಳೆಯದು ಆಗಲೆಂದು ಸಂಕಲ್ಪ ಮಾಡಿಕೊಂಡಿದ್ದರಂತೆ. ಅವರಿಗೆ ಒಳ್ಳೆಯದು ಆದ ಕಾರಣ ಶ್ರೀಮಠಕ್ಕೆ ದೇಣಿಗೆ ರೂಪದಲ್ಲಿ ಹಾಗೂ ಮಠದ ಅಭಿವೃದ್ಧಿಗಾಗಿ ದಾಸೋಹಕ್ಕಾಗಿ ಹಣವನ್ನು ನೀಡಿರುತ್ತಾರೆ. ಅದು ಗೋಕಾಕಿನ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕಿನ ನಡೆದ ಹಣದ ಹಗರಣ ಎಂಬುದು ನಮಗೆ ಗೊತ್ತಿರುವುದಿಲ್ಲ ಎಂದರು. CID ಅಧಿಕಾರಿಗಳು ನಮಗೆ ನೋಟಿಸ್ ನೀಡಿದ ಮೇಲೆ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ ಹಣದ ಬಗ್ಗೆ ಹಗರಣ ತಿಳಿದು ಬಂದಿರುತ್ತದೆ. CID ಅಧಿಕಾರಿಗಳು ಕೇವಲ ವಿಚಾರಣೆ ಮಾತ್ರ ಕರೆದುಕೊಂಡು ಹೋಗಿರುವುದು. ಅವರು ವಿಚಾರಣೆ ನಾನು ಸ್ಪಂದಿಸಿದ್ದೇನೆ. ನಮ್ಮ ಮೇಲೆ ಇರುವ ಸುಳ್ಳು ಆರೋಪವಾಗಿದ್ದೆ. ನಾನು ಪೊಲೀಸರ ಬಂಧನದಲ್ಲಿ ಇರುವುದಿಲ್ಲ. ಎಲ್ಲವೂ ಸುಳ್ಳು ಸುದ್ದಿ ಹರಡಿದೆ. ಭಕ್ತರು ಇಂಥ ಸುಳ್ಳು ಸುದ್ದಿಗೆ ಕಿವಿಕೊಡಬಾರದು ಎಂದು ಭಕ್ತರಲ್ಲಿ ಕೇಳಿಕೊಂಡರು. ಸುದ್ದಿಗೋಷ್ಠಿಯಲ್ಲಿ ಸದಾಶಿವ ಅಜ್ಜನವರು ಹಾಗೂ ಶಿವರುದ್ರಯ್ಯ ಅಜ್ಜನವರು ಹಾಗೂ ಭಕ್ತರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಮಸ್ಕಾರ. ಪ್ರಾತಸ್ಮರಣೀಯ ಆರಾಧ್ಯ ದೈವರಾಗಿರುವಂತಹ ಮೂರು ಲೋಕದ ಗಂಡ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ತಾರನ್ನ ಸ್ಮರಣೆ ಮಾಡಿಕೊಂಡು, ಚಂದ್ರಮ್ಮ ತಾಯಿನನ್ನು ಸ್ಮರಣೆ ಮಾಡಿಕೊಂಡು, ಕಾಲಜ್ಞಾನಿ ಚಕ್ಕಯ್ಯಪ್ಪನನ್ನು ಸ್ಮರಣೆ ಮಾಡಿಕೊಂಡು, ಇವತ್ತಿನ ದಿವಸ ನಾವೆಲ್ಲರೂ ಸೇರಿಕೊಂಡ ಉದ್ದೇಶವೇನೆಂದರೆ, ಜಮಖಂಡಿಯ ಹೊಸ ಬಬಲಾದಿ ಮಠದ ಪೂಜ್ಯರ ಬಂಧನವಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿದೆ. ಅದಕ್ಕೆ ಆ ಸಾಮಾಜಿಕ ಜಾಲತಾಣ ಹರಡಿ ಹಲವಾರು ಭಕ್ತರ ಮನಸ್ಸಿನಿಗೆ ಏನಾಗಿತ್ತಪ್ಪ ಅಂದ್ರೆ, ಹೊಸ ಬಬಲಾದಿ ಮಠದ ಪೂಜ್ಯರ ಬಂಧನವಾಗಿತ್ತಂತ ಆ ಸಾಮಾಜಿಕ ಜಾಲತಾಣ ಬಂದಿದ್ದು ಅದು ಸುಳ್ಳು ಸುದ್ದಿ. ಪೂಜ್ಯರ ಇಲ್ಲಿ ನನ್ನ ಮಗ್ಲಲ್ಲಿ ಇದ್ದಾರೆ. ಏನಪ್ಪ ಅಂದ್ರೆ 2023 ಗಣೇಶ ಚತುರ್ಥಿಯ ಮುಗಿಯುವ ಸಂದರ್ಭದಲ್ಲಿ ಸಾಗರ್ ಸಬಕಾಳಿ ಎಂಬವನು ಶ್ರೀಮಠಕ್ಕೆ ಬರ್ತಾನೆ. ಬಂದು ಅಲ್ಲಿ ಮಠದಲ್ಲಿ ನಾವು ಇರೋದಿಲ್ಲ, ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿರುತ್ತೇವೆ. ಆ ಸಂದರ್ಭದಲ್ಲಿ ಮಠದಲ್ಲಿ ಇದ್ದಂಥ ಭಕ್ತರಿಗೆ ಕೇಳ್ತಾನೆ, ಅಜ್ಜಾರ್ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ, ಅವಾಗ ಇಲ್ಲ ಅಜ್ಜಾರ್ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ, ನಾನು ಮಠಕ್ಕೆ ದಾಸೋಹಕ್ಕೆ ಮತ್ತು ಅಭಿವೃದ್ಧಿಗೆ ನಾನು ದೇಣಿಗೆಯನ್ನು ಕೊಡ್ತೀನಿ ಅಂತ ಹೇಳಿದಾಗ, ಅವಾಗ ಅಲ್ಲಿ ಮಠದಲ್ಲಿದ್ದಂಥ ಭಕ್ತರು ನಮಗೆ ಕಾಲ್ ಮಾಡ್ತಾರೆ. ಅವಾಗ ಕಾಲ್ ಮಾಡಿದ ಸಂದರ್ಭದಲ್ಲಿ ಇಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದಾಗ, ಆ ಕಾಲ್ ಕಟ್ ಮಾಡಿದಾಗ ಅವನು ಮತ್ತೆ ಪುನಃ ಏನು ಮಾಡ್ತಾನಂದ್ರೆ, ಮುಂದಿನ ರವಿವಾರ ದಿನ ಬರ್ತಾನೆ. ಬಂದ ಸಂದರ್ಭದಲ್ಲಿ ನಾವು ಹಾಗೂ ಮಠದ ಪೂಜ್ಯರು ಮತ್ತು ಮಠದ ಹಿರಿಯರು ಮಠದಲ್ಲಿ ಇರ್ತೀವಿ. ಆ ಸಂದರ್ಭದಲ್ಲಿ ಅವನು ಇಲ್ಲ ನನಗೆ ಸಂಕಲ್ಪ ಆಗೈತಿ, ನಾನು ಈ ಮಠಕ್ಕೆ ಬರೋಣ, ನನಗೆ ಒಳ್ಳೇದಾಗೈತಿ, ಆದ ಕಾರಣ ಮಠಕ್ಕೆ ದಾಸೋಹಕ್ಕಾಗಲಿ ನಾನು ಮಠದ ಅಭಿವೃದ್ಧಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಾನು ದೇಣಿಗೆಯನ್ನು ಕೊಡ್ತೀನಂದ. ಆದ ಕಾರಣ ಕೊಡಪ್ಪ, ನೀ ಕೊಡೋದಾದ್ರೆ ಕೊಡಂತ ಹೇಳಿದ್ವಿ ಎಲ್ಲರೂ. ಹಿರಿಯರ ಸಮ್ಮುಖದಲ್ಲಿ ಅವ ದೇಣಿಗೆಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಏನಪ್ಪ ಅಂದ್ರೆ ಹೇಳೋದಂದ್ರೆ, ಒಬ್ಬ ಭಕ್ತ ಮಠ ಮಂದಿರಗಳಿಗೆ ದೇಣಿಗೆಯನ್ನು ಕೊಡ್ತಾನಂದ್ರೆ ಯಾರೂ ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ಮಠ ಮಂದಿರಗಳು ನಿಂತಿದ್ದು ಯಾರಪ್ಪ ಅಂದ್ರೆ ಭಕ್ತರ ಮೇಲೆ. ಭಕ್ತರಿಲ್ಲ ಅಂದ್ರೆ ಮಠ ಮಂದಿರಗಳು ನಡೆಯೋಲ್ಲ. ಅದಕ್ಕೆ ಆ ಭಕ್ತರ ಏನು ಮಾಡ್ತಾರಂದ್ರೆ, ಮಠಕ್ಕೆ ದೇಣಿಗೆ ಕೊಡಾಕತ್ತಾರಂದ್ರೆ ಯಾವ ರೀತಿ ಕೊಡಾಕತ್ತಿ, ಹೆಂಗೆ ತೊಗೊಂಬಂದಿ, ಎಲ್ಲಿಂದ ತೊಗೊಂಬಂದಿ ಅಂತ ಕೇಳೋದು ನಮ್ಮ ಧರ್ಮ ಅಲ್ಲ. ಒಬ್ಬ ಏನು ಮಾಡಾಕತ್ತಾನಂದ್ರೆ, ಭಕ್ತ ದೇಣಿಗೆ ಕೊಡಾಕತ್ತಾನಂದ್ರೆ ಆ ಸ್ವೀಕಾರ ಮಾಡೋ ಜೋಳಿಗೆ ಯಾರಪ್ಪ ಅಂದ್ರೆ ಅದು ಒಂದು ಸ್ವಾಮೀಜಿ ಅಥವಾ ಒಂದು ಗುರುಗಳು ಮಹಾತ್ಮರದ ಜೋಳಿಗಿರ್ತದೆ. ಅವ ಎಲ್ಲಿಂದ ತೊಗೊಂಬಂದಾನು, ಹೆಂಗೆ ತೊಗೊಂಬಂದಂತ ಕೇಳೋದು ನಮ್ಮದು ಇರಂಗಿಲ್ಲ. ಅದೇ ರೀತಿಯಾಗಿ ಸಾಗರ್ ಸಬಕಾಳಿ ಎಂಬುವನು ಏನ್ ಮಾಡ್ತಾನಪ್ಪ ಅಂದ್ರ, ಅವ ನಮಗೇನ್ ಮಾಡ್ತಾನಂದ್ರ ಮಠದ ದಾಸೋಹಕ್ಕೆ ಪ್ರತಿ ಸೋಮವಾರ ದೇಣಿಗೆಯನ್ನು ಕೊಡ್ತಾನ. ಅದೇ ರೀತಿ ಮಠದ ಜೀರ್ಣೋದ್ಧಾರಕ್ಕೆ ಮತ್ತು ಜಾತ್ರಾ ಕಾರ್ಯಕ್ರಮಕ್ಕೆ ಅವ ದೇಣಿಗೆ ಕೊಡ್ಕೋತ ಬಂದ ಏನಪ್ಪಾ ಅಂತಂದ್ರ 2024 ಅಕ್ಟೋಬರ್ ತಿಂಗಳಲ್ಲಿ ಗೋಕಾಕ್ ಮಹಾಲಕ್ಷ್ಮಿ ಬ್ಯಾಂಕಿನ ಹಗರಣ ಆಗ್ತದ. ಆ ಸಂದರ್ಭದಲ್ಲಿ ಆ ಹಗರಣದ ಸಾಗರ್ ಸಬಕಾಳಿ ಆರೋಪಿತನಾಗ್ತಾನ. ಆ ಆರೋಪಿತನಾದ ಸಂದರ್ಭದಲ್ಲಿ ಸಾಗರ್ ಸಬಕಾಳಿ ಅಕೌಂಟ್ದಿಂದ ಯಾರ್ಯಾರ ಅಕೌಂಟಿಗೆ ರೊಕ್ಕ ಟ್ರಾನ್ಸಾಕ್ಷನ್ ಆಗಿತ್ಲ ಅದನ್ನ ಲಿಸ್ಟ್ ತೆಗಿತಾರ.
ಆ ಲಿಸ್ಟ್ ತೆಗೆದ ಸಂದರ್ಭದಲ್ಲಿ ಅದು ಏನಾಕೈತಪ್ಪ ಅಂದ್ರ ಜಮಖಂಡಿಯ ಹೊಸ ಬಬಲಾದಿ ಮಠಕ್ಕ ಅಮೌಂಟ್ ಬಂದಂತ CID ಗೊತ್ತಾಗ್ತದ. ಆ ಗೊತ್ತಾದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರ ಆ CID ಅಧಿಕಾರಿಯವರು ಏನ್ ಮಾಡ್ತಾರ ಅಂದ್ರ ಒಂದು ನಮ್ಗೆ ನೋಟಿಸವನ್ನ ಕಳಿಸ್ತಾರ. ಆ ನೋಟಿಸವನ್ನ ನಿಮ್ಮೆಲ್ಲ ತಮ್ಮ ಮುಂದೆ ನಾವು ಹಾಜರುಪಡಿಸಿದ್ದೇವೆ. ಆ ನೋಟಿಸಕ್ಕೆ ಕಾನೂನಿಗೆ ಗೌರವವನ್ನ ಕೊಟ್ಟು ಏನ್ ಮಾಡ್ತೀವಿ ಅಂದ್ರ ನಾವು ಜನವರಿ 6ನೇ ತಾರೀಕ ಆ ನೋಟಿಸ್ಗೆ ಗೌರವವನ್ನು ಕೊಟ್ಟು ನಾವು ಗೋಕಾಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಜರಾಗಿ ಬರ್ತೀವಿ. ಅದೇ ತರ ಫೆಬ್ರವರಿ 10ನೇ ತಾರೀಕು ನಾವು ಹೋಗಿ ಹಾಜರಾಗಿ ಬರ್ತೀವಿ. ಅದೇ ತರನಾಗಿ ಮಾರ್ಚ್ 21 ಮತ್ತು 22ನೇ ತಾರೀಕು ನಾವು ವಿಚಾರಣೆಗತ್ತಂತೆ ಗೋಕಾಕ್ ಸ್ಟೇಷನ್ಗೆ ಹೋಗಿದ್ದೇವೆ. ಬರ್ತಾ ಯಾವುದೇ ಪೂಜ್ಯರ ಬಂಧನವಾಗಿಲ್ಲ, ಅರೆಸ್ಟು ಆಗಿಲ್ಲ. ಆದ್ರೆ ಏನಪ್ಪ ವಿಷಯ ಏನಾಗೈತೆ ಅಂದ್ರ ಎಲ್ಲರಿಗೂ ಪೂಜ್ಯರ ಬಂಧನ ಆಗೈತೆ ಅಂತ ಆಗಿ ಸುದ್ದಿ ಹರಡಿದೆ. ನಾವು ವಿಚಾರಣೆಗಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ. ಅಲ್ಲಿ ಪೂಜ್ಯರ ಬಂಧನವೂ ಆಗಿಲ್ಲ, ಅಲ್ಲಿ ಅರೆಸ್ಟ್ ಪೂಜ್ಯರನ್ನ ಮಾಡಿಲ್ಲ. ಅದೇ ರೀತಿ ಇನ್ನು ಎಲ್ಲಾ ಭಕ್ತರಿಗೆ ತಿಳುವುದೇನಂದ್ರ ಒಬ್ಬರ ಪೂಜ್ಯರ ಬಂಧನ ಆಗೈತೆ ಅಂತ ಏನ ಮೂಡಿಸಿದಾರ ಅದು ಸುಳ್ಳು ಸುದ್ದಿ ಐತಿ. ಅದಕ್ಕ ಏನಪ್ಪಾ ಅಂದ್ರ ಇವತ್ತಿನ ದಿವಸ ಎಲ್ಲರಿಗೂ ಪೂಜ್ಯರ ಇಲ್ಲಿ ನಮ್ಮ ಸೈಡ್ ಅದಾರ, ಎಲ್ಲರಿಗೂ ಏನಪ್ಪಾ ಭಕ್ತರಿಗೆ ಮೂಡಿತ್ಲ ಅದು ಸುಳ್ಳು ಸುದ್ದಿ ಐತಿ. ಇನ್ನೊಂದು ಹೇಳೋದು ಏನಪ್ಪಾ ಅಂದ್ರ ಆ ಗುರು ಸದಾಶಿವಮೂರ್ತಿ ಮತ್ತು ಚಂದ್ರಮ್ಮ ತಾಯಿ ಮತ್ತು ಚಿಕ್ಕಮ್ಮನ ಮಠ ಅತಿ ವಿಜೃಂಭಣೆಯಿಂದ ಮಠದಲ್ಲಿ ನಡೆಯಕತ್ತ. ಪ್ರತಿ ಸೋಮವಾರ ಮತ್ತು ಅಮಾವಾಸ್ಯ ದಿವಸ ದಾಸೋಹ ಸಹಿತ ಇರ್ತತೆ. ಏನಪ್ಪಾ ಅಂದ್ರೆ ಇನ್ನೂ ಯಾರಾದರೂ ಮಠಕ್ಕೆ ದೇಣಿಗೆವನ್ನ ಕೊಡೋರಿದ್ರು ಕೊಡ್ರಿ, ನಾವು ಕೊಡ್ಲಕ್ಕೆ ಬ್ಯಾಡ ಅನ್ನಕತ್ತಿಲ್ಲ. ಅದಕ್ಕ ಆ ಕೊಟ್ಟಿದ್ದನ್ನ ನಾವು ಒಳ್ಳೆಯ ಮಠದ ಅಭಿವೃದ್ಧಿ ಮತ್ತು ಜೀರ್ಣೋದ್ಧಾರಕ್ಕೆ ಬಳಸಿದ್ದೇವೆ ಎಂದು 2 ಮಾತನ್ನ ಹೇಳ್ತೀನಿ.